ಶಂಕರ ಎಷ್ಟು ಕಾಡ್ತಾನೆ ಅಂತ ನಿಮಗೆ? ಅವನಿಗೆ ಎಷ್ಟು ಕಾಡ್ತಾನೆ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಅಂದ್ರೆ ನಮ್ಮ ಒಂದು ರಿಲೇಶನ್ಶಿಪ್ ಈ ಸಿನಿಮಾದಲ್ಲಿ ಎಸ್ಟಾಬ್ಲಿಷ್ ಆಗೋಗಿರುತ್ತೆ. ಅಂದ್ರೆ ಮುಂಚೆನೆ ಮೀಟ್ ಆಗಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ, ಮದ್ವೆ ಆಗ್ಬೇಕು ಅನ್ನೋಂಥ ಒಂದು ಸಿಚುವೇಶನ್ ಅಲ್ಲಿ ಇರ್ತಾರೆ. ಸೊ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯುವಂತ ಒಂದು ಲವ್ ಸ್ಟೋರಿ. ಹನಿಮೂನ್ ಫೇಸ್ ಆ ಥರ ಏನು ನಡೆಯಲ್ಲ, ಫ್ಲಾಶ್ ಬ್ಯಾಕ್ಸ್ ಅಲ್ಲಿ ಬರ್ತಾ ಇರುತ್ತೆ ಅದೆಲ್ಲ. ಆದ್ರೆ ಮೇನ್ ಸ್ಟೋರಿನೇ ಬೇರೆ ಇದೆ, ಅದನ್ನ ನಾನು ಬಿಟ್ಕೊಡಕ್ಕಾಗಲ್ಲ. ಇದು ಲವ್ ಸ್ಟೋರಿ ಅಲ್ಲ, ಅದೊಂದು ಲವ್ ಮೇನ್ ಸ್ಟ್ರೀಮ್ ಅಲ್ಲಿ ಇರಲ್ಲ ಈ ಸಿನಿಮಾದಲ್ಲಿ. ಇವ್ರದ್ದೊಂದು ಪಾತ್ರ ನನ್ನ ಯಾವಾಗಲೂ ರಿಪೇರಿ ಮಾಡ್ತಾ ಇರುತ್ತೆ, ಆ ಥರದ್ದೊಂದು ಕ್ಯಾರೆಕ್ಟರ್. ಅಂದ್ರೆ ನಿಜ ಟೀಚರ್ ಅಮ್ಮ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದೀರಾ ಹಾಗಾದ್ರೆ. ನೋಡಿ ಅದು ಚೆನ್ನಾಗಿ ಬರ್ದಿದ್ದಾರೆ ನಮ್ಮ ದೀಪಕ್. ಅಲ್ಲ ಸತ್ಯ ಅವ್ರ ಕತೆ ಬರ್ದಿದ್ದೀವಿ, ಸ್ಕ್ರೀನ್ ಪ್ಲೇ ಎಲ್ಲರೂ ಸೇರಿ. ಸಾರಿ, ಯಾವ್ದು ಸತ್ಯ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಕ್ಯಾರೆಕ್ಟರೈಸೇಷನ್ ಟೀಚರೇನೆ ಹೇಗೆ ತಿದ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಚೆನ್ನಾಗಿದೆ. ಈ ತರ ಎಲ್ಲ ಘಾಟಿ ಕ್ಯಾರೆಕ್ಟರ್ ಆಗಿರುತ್ತೆ, ಬಜಾರಿ ಕ್ಯಾರೆಕ್ಟರ್. ಬಜಾರಿ ಅಂತ ಅಲ್ಲ, ಸ್ವಲ್ಪ ಸ್ಟ್ರಿಕ್ಟು ಅಂಡ್ ಸ್ವಲ್ಪ ಮೆಚುರಿಟಿ ಇದೆ. ಇವ್ರ ಜೊತೆಗೆ ಸ್ವಲ್ಪ ಲೂಸ್ ಆಗಿ ಮಾತಾಡ್ಕೊಂಡಿರ್ಬೋದು. ಲೂಸ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ. ಬಟ್ ಮಿಕ್ಕಿದವ್ರ ಜೊತೆಗೆ ಸ್ವಲ್ಪ ಸ್ಟ್ರಿಕ್ಟೇನೆ, ಸ್ಟೂಡೆಂಟ್ಸ್ ಜೊತೆಗೆಲ್ಲ. ಹಾಗೆ ಇದ್ರಲ್ಲಿ ಏನಂದ್ರೆ ಇವರು ಟೀಚರು ಪ್ಲಸ್ ಹಳ್ಳಿಲಿ ಇರೋರಲ್ವಾ, ಇವರು ಸ್ವಲ್ಪ ಪಾಲಿಶ್ಡ್ ಆಗನು ಕನ್ನಡ ಮಾತಾಡ್ಬೇಕು. ಅಂದ್ರೆ ಹೋಗಿ ಬನ್ನಿ ಅಂತಾನು ಮಾತಾಡ್ಬೇಕು, ನನ್ನ ಜೊತೆ ಹಳ್ಳಿ ಒಂಥರ ಮಾತಾಡ್ಬೇಕು. ಅದು ಡಬ್ ಮಾಡ್ಬೇಕಾದ್ರೆ ಅರ್ಧ ಹಳ್ಳಿ ಥರ ಮಾತಾಡಿ, ಸೀರಿಯಸ್ ನೋಟ್ ಬಂದಾಗ ಸಿಟಿ ಥರ ಮಾತಾಡಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಅದರಲ್ಲಿ. ನಾನು ಮಾಡಿದ್ದೀನಿ, ಇವರು ಮಾಡಿದ್ದಾರೆ ಅದನ್ನು. ಹಳ್ಳಿಲೇ ಈಗ ನೀವು ಬೆಂಗಳೂರಿಂದ ಹಳ್ಳಿಗೆ ಹೋಗ್ತೀರಾ, ಹೋಗಿ ಒಂದು ಸ್ವಲ್ಪ ಹೊತ್ತವರೆಗೂ ನೀವು ಸಿಟಿ ಫೀಲಲ್ಲೇ ಇರ್ತೀರಲ್ವಾ. ಆ ಥರ ಯಾವಾಗಲೂ ಒಂದು ಸೀನಲ್ಲಿ ಇವರು ಸಿಟಿ ಥರ ಸ್ಟಾರ್ಟ್ ಮಾಡ್ತಾರೆ, ಹಳ್ಳಿ ಥರ ಮಾತಾಡ್ತಾರೆ, ಹಳ್ಳಿ ಥರ ಸ್ಟಾರ್ಟ್ ಮಾಡಿ ಸಿಟಿ ಥರ, ಆ ಥರ ಎಲ್ಲರದ್ದು ಅದು ವೇರಿಯೇಷನ್ ಇರುತ್ತೆ. ಯಾಕಂದರೆ ಇವರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ನಾನು ಎಲ್ಲಿಂದನೋ ಬಂದಿರ್ತೀನಿ. ಆ ವೇರಿಯೇಷನ್ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಅದು ಕಷ್ಟ. ಅದು ಒಂದು ಸೀನಲ್ಲಿ ಸಿಟಿ ಒಂಥರ ಮಾತಾಡ್ತಾ ಬಂದು ಎಂಡ್ ಡೈಲಾಗ್ ಮಾತ್ರ ಹಳ್ಳಿ ಒಂಥರ ಹೇಳೋದು. ನಾವೀಗ ಬೆಂಗಳೂರಲ್ಲಿ ಇದ್ಬಿಟ್ಟು ನಮ್ಮ ಊರಿಗೆ ಹೋದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಹಂಗೆ ಹಿಂಗೆ ಅಂದ್ ಕೊನೆಯಲ್ಲಿ ಅಲ್ಲಿ ಲ್ಯಾಂಗ್ವೇಜ್ಗೆ ಹೋಗ್ಬಿಡ್ತೀವಲ್ಲ, ಆ ಥರದ್ದು ತುಂಬಾ ಸೀನ್ಗಳಲ್ಲಿ ಟ್ರೈ ಮಾಡಿದ್ವಿ. ಈ ಹಳ್ಳಿ ಲ್ಯಾಂಗ್ವೇಜ್ ಅಂತ ಬಂದಾಗ ಅಪ್ಪು ಸರ್ ಆಗ್ಲಿ ಶಿವಣ್ಣ ಆಗ್ಲಿ ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾರೆ ಪ್ರತಿ ಸಿನಿಮಾ. ಅಂದ್ರೆ ಹೌದು, ಸಾರಿ. ಮತ್ತೆ ಅಪ್ಪು ಮಾಮ ರಾಜ್ ದ ಶೋ ಮ್ಯಾನ್ ಅಲ್ಲಿ ಮಾಡಿದಾರಲ್ವಾ. ಹೌದು, ನಾನು ಯಾವಾಗ್ಲೂ ಅದನ್ನೆಲ್ಲ ನೋಡಿದಾಗ ಅನ್ಕೊಂತಾ ಇದ್ದೆ, ಇದು ಎಷ್ಟು ಕಷ್ಟ ಇರ್ಬೋದು ಒಬ್ಬ ಆಕ್ಟರ್ಗೆ ಮಾಡೋದಿಕ್ಕೆ ಅಂತ. ಅಂಡ್ ನನಗೆ ಮಾಡಕ್ ಅವಕಾಶ ಸಿಕ್ತು. ಕಷ್ಟ ಅಂತ ಹೇಳಲ್ಲ, ಚಾಲೆಂಜಿಂಗ್ ಆಗಿತ್ತು, ಆದ್ರೆ ತುಂಬಾ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಡಬ್ಬಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಇವ್ರ ಅಮ್ಮ ಕರೆಕ್ಷನ್ ಹೇಳ್ತಾ ಇದ್ರು, ಯಾಕೆ ನಮ್ ಚಾಮರಾಜನಗರ ಸೈಡ್ ಹಿಂಗ್ ಮಾತಾಡಲ್ಲ, ಸ್ವಲ್ಪ ಹಿಂಗೆ ಚೇಂಜ್ ಮಾಡಂತ. ಮಮ್ಮಿ ಗಾಜನೂರಲ್ಲಿ ಹಿಂಗ್ ಮಾತಾಡ್ತಾರ, ತಿರ್ಗಾ ಮಾಡು, ಹಾಗೆ ತುಂಬಾ ಚೆನ್ನಾಗಿ ನಡೀತದು. ಅಂದ್ರೆ ಮಾಡಿದ್ವಿ, ಒಂದಷ್ಟು ಸತಿ ಮಾಡಿದ್ವಿ, ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ಯಾವ ಕಡೆ ಲ್ಯಾಂಗ್ವೇಜ್ ಜಾಸ್ತಿ ಬಳಸಿರೋ? ಯಾಕಂದ್ರೆ ನಾರ್ತ್ ಅಂದ ತಕ್ಷಣ ಅಲ್ಲಿ ಲ್ಯಾಂಗ್ವೇಜ್ ಬಳಸಿದಾರೆ ಹೇಗೆ ಅಂತ? ಇಲ್ಲ ಜನರಲ್ ಒಂದು ಹಳ್ಳಿ ಕನ್ನಡ ಅಷ್ಟೇ. ಒಂದು ಕರ್ನಾಟಕದಲ್ಲಿ ಒಂದು ಹಳ್ಳಿ ಮಾತಾಡ್ತಾರಲ್ಲ, ಜನರಲ್ ಕನ್ನಡ. ಚಾಮರಾಜನಗರ ಅಂದ್ರೆ ಇನ್ನ ಒಂದು ಹೇಳ್ತೀನಿ, ಈಗ ನಾವು ಮಾತಾಡ್ಬೇಕಾದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಮಾತಾಡೋದಿರುತ್ತೆ ಎಲ್ಲ ಸಿನಿಮಾದಲ್ಲಿ, ಒಂದು ಪದನೂ ತಪ್ಪಿಲ್ಲ. ನಮ್ಮ ಸಿನಿಮಾದಲ್ಲಿ ತುಂಬಾ ಫಂಬಲ್ ಆಗಿದೆ, ಒಂದಷ್ಟು ವರ್ಡ್ಗಳು ತಪ್ಪಾಗಿ ಹೇಳಿದ್ದಾರೆ. ಯಾಕಂದ್ರೆ ನ್ಯಾಚುರಲ್ ಆಗಿ ನಾವು ಇದ್ದಾಗ ತುಂಬಾ ವರ್ಡ್ ತಪ್ಪು ಮಾತಾಡ್ತೀವಿ, ಅದನ್ನೆಲ್ಲ ಮಾಡಿಸಿದೀವಿ ಅವ್ರ ಕೈ. ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಒಂದಷ್ಟು ತಪ್ಪಾಗುತ್ತಲ್ಲ, ಎಲ್ಲರೂ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ನಮ್ದ್ರಲ್ಲಿ ನ್ಯಾಚುರಲ್ ಆಗಿ ತಪ್ಪಾಗುತ್ತಲ್ಲ, ಆ ತಪ್ಪು ಹಂಗೆ ಇರ್ಲಿ ಅಂತ ಹಂಗೆ ಬಿಟ್ಟಿದ್ವಿ ತುಂಬಾ ಕಡೆ. ಜೆರಾಕ್ಸ್ಗೆ ಜೆರಾಕ್ಸ್. ಸಿನಿಮಾಗಳ ಆಯ್ಕೆ ಅಂತ ಬಂದಾಗ ಫೋನ್ ಅಂತ ಹೇಳೋದು, ಅದರದ್ದೆಲ್ಲ ಮಾಡಿದ್ವಿ. ಈಗ ಸಿನಿಮಾಗಳ ಆಯ್ಕೆ ಅಂತ ಬಂದಾಗ ಅಮ್ಮ ಮತ್ತೆ ತಂದೆಯವರು ಎಷ್ಟು ಸಾತಾಗಿ ನಿಂತ್ಕೊಂಡಿರ್ತಾರೆ? ಮಮ್ಮಿ ನಾನು ಇಬ್ರು ಕೂತ್ಕೊಂಡು ಕತೆ ಕೇಳ್ತೀವಿ. ಆಮೇಲಿಂದ ಒಂದೆರಡು ದಿವಸ ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಮ್ಗೆ ಇಷ್ಟ ಆದ್ರೆ ಕನ್ಫರ್ಮ್ ಮಾಡ್ತಾ ಇರ್ಬೇಕಂದ್ರೆ ಪಪ್ಪಂಗೆ ಇನ್ಫಾರ್ಮ್ ಮಾಡ್ತೀವಿ. ಹಾಗೆ ಕಾಲಪತ್ರ ಕತೆ ಕೇಳೇನೇನಮ್ಮ? ಮಮ್ಮಿ ನಾನು ಇಬ್ರು ಕೂತ್ಕೊಂಡು ಕೇಳಿದ್ದಿನ ವೆರಿ ಡಿಫ್ರೆಂಟ್ ಸ್ಟೋರಿ. ಅಂದರೆ ಯುನೀಕ್ ಆಗಿದೆ ಈ ಕಾನ್ಸೆಪ್ಟು. ಆ್ಯಂಡ್ ಒಂದು ಎಲಿಮೆಂಟ್ ಇದೆ ಈ ಸಿನಿಮಾದಲ್ಲಿ, ನನಗೆ ನಮ್ಮ ಮಮ್ಮಿಗಿಬ್ರಿಗೂ ಆ ಒಂದು ಎಲಿಮೆಂಟ್ ತುಂಬ ಹತ್ತಿರ ಆಗುತ್ತೆ. ನಾ ಏನು ಅಂತ ಹೇಳೋಕ್ಕಾಗಲ್ಲ, ಬಟ್ ಅದು ಒಂದು ಇಂಪಾರ್ಟೆಂಟ್ ರೀಸನ್ ಆಗಿರುತ್ತೆ ನಾನು ಈ ಒಂದು ಸಿನಿಮಾ ಮಾಡೋದಕ್ಕೆ.